ಬಿಜೆಪಿಯ ನಾಯಕರ ಆರೋಪ, ಮುಸ್ಲಿಮರ ಓಲೈಕೆಯಿಂದ ಈ ರೀತಿಯಾದ ಘಟನೆಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರವೇ ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ಶೋಭಾ ಕರಂದ್ಲಾಜೆಯವರ ಆರೋಪ. ಮುಸ್ಲಿಮರ ಓಲೈಕೆಯಿಂದಾಗಿ ಈ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಉಲ್ಲಂಘನೆಯಾಗುವಂತಹ ಘಟನೆಗಳು ನಡೀತಾ ಇದ್ದಾವೆ ಅನ್ನೋದು ಬಿಜೆಪಿಯವರ ಆರೋಪ. ಸುರೇಶ್ ಕುಮಾರ್, ಶೋಭಾ ಕರಂದ್ಲಾಜೆ ಮತ್ತು ತೇಜಸ್ವಿ ಸೂರ್ಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕೂಡ ಇದ್ದಾರೆ. ಭಜರಂಗ ದಳದ ಕಾರ್ಯಕರ್ತರು ಕೂಡ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಯಾವುದಕ್ಕೂ ಹೋದವರು ಅಂತವ್ರಲ್ಲ. ನಾವು ನಮಾಜ್ ಮಾಡ್ತಾರೋ ಏನೇ ಇರಲಿ, ಯಾವುದಕ್ಕೂ ನಾವು ವಿರೋಧ ಮಾಡಿದವರಲ್ಲ. ಬಟ್ ಏನಕ್ಕೆ ನಮ್ಮ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಪ್ರತಿಯೊಂದು ಸಾರಿನೂ ಅಂಗಡಿಯಲ್ಲಿ ನೀವು ಸ್ಪೀಕರ್ ಹಾಕಂಗಿಲ್ಲ, ನೀವು ಭಜನೆ ಮಾಡಂಗಿಲ್ಲ ಅಂದ್ಬಿಟ್ಟು ಏನು ಹನುಮಾನ್ ಚಾಲೀಸ ಹಾಡುಗೋಸ್ಕರ ಬಂದು ಮಾಡಿರುವಂತ ಗಲಾಟೆ ಇಂಥದ್ದು ಆಗ್ಬಾರ್ದು. ಮತ್ತೆ ಯಾರ್ಯಾರಿದ್ರು ಪ್ರತಿಯೊಬ್ಬರು ನಾನು ಅರೆಸ್ಟ್ ಮಾಡಿ ಇವ್ರ ಮೇಲೆ ಏನಾಯ್ತು ಕಠಿಣ ಶಿಕ್ಷೆ. ಈ ಮೊದಲೇ ಕೂಡ ಆಗಿತ್ತು ಅಂತ ಹೇಳಿದ್ರೆ ಯಾವಾಗ ಎಷ್ಟು ಬಾರಿ ಆಗಿತ್ತು, ಏನು ವಾರ್ನ್ ಮಾಡಿದ್ರ, ಪೊಲೀಸವ್ರಿಗೆ ಹೇಳಿದ್ರ, ಏನ್ ಕ್ರಮ ಆಗಿತ್ತು ಸರ್? ಪ್ರತಿ ಸಾರಿನೂ ಇಂಥ ಸಣ್ಣ ಪುಟ್ಟ ಓದ್ಸಲಿನ ಎಸ್ ಪಿ ರೋಡ್ ಅಲ್ಲಿ ಹಿಂಗೆ ರಸ್ತೆ ಅಡೆ ನಿಂತು ಬರುವಂತ ವ್ಯಾಪಾರಿಗಳು ಹಿಂದೂಗಳನ್ನು ನಿಲ್ಸಿ ಗಲಾಟೆ ಮಾಡ್ತಿದ್ರು. ಓದ್ಸಲಿನೂ ಜನಗಳು ಸೇರಿ ಇಂಥದ್ದಾನೆ MP ಅವರ ಮುಖಾಂತರ ನಾವು ಇದು ಮಾಡಿದ್ರಿ. ಅವ್ರು ಇಲ್ಲ ಇಂಥದ್ದು ಮುಂದಕ್ಕೆ ಇಂಥದ್ದು ನಡೆಯೋದಿಲ್ಲ ಅಂದ್ಬಿಟ್ಟು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು. ಮತ್ ಈ ತಿರ್ಗಾ ಇದೇ ತರ ಕಾರ್ಯಕ್ರಮ ನಡೆದೈತೆ. ಇದೆಲ್ಲ ಟೈಮ್ ಒಳ್ಳೆದಿತ್ತು ನಮ್ಮ ಹಿಂದೂ ಕಾರ್ಯಕರ್ತದ್ದು. ಅವ್ನು ಜಾಸ್ತಿ ಏಟ್ ಬಿದ್ದಿಲ್ಲ. ಅಪ್ಪಿ ತಪ್ಪಿ ಹಿಂಗೆ ಏನಾದ್ರು ಜಾಸ್ತಿ ಏಟ್ ಆಗಿದ್ರೆ, ಏನಾದ್ರು ಪ್ರಾಣ ಆಹುತಿ ಆಗಿದ್ರೆ ಯಾರಿದಕ್ಕೆ ಜವಾಬ್ದಾರಿ? ಇದ್ರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ನಿಮ್ಮ ಆರೋಪ? ನಿನ್ನೆ ಅವರು ಏಕಾಏಕಿ ದಾಳಿ ಮಾಡಿದ್ದಾರೆ. ಇದು ಪೂರ್ವಯೋಜಿತ ಗಲಭೆಯನ್ನ ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡೆ. ಪೂರ್ವಯೋಜಿತವಾಗಿ ಹನುಮಾನ್ ಚಾಲೀಸ್ ಹಾಕಿದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.